ಮಹಿಳಾ ಮೀಸಲಾತಿಯಲ್ಲಿ ವಿರೋಧ ಪಕ್ಷಗಳ ನೇತಿ ಖಂಡಿಸಿ ಜೆಡಿಎಸ್ ಪ್ರತಿಭಟನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಮಹಿಳೆಯರಿಗೆ ಶಾಸನಸಭೆಯಲ್ಲಿ 33% ಮೀಸಲು ನೀಡುವ ವಿಧೇಯಕದ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ವಿರೋಧದಿಂದ 2/3 ಬಹುಮತ ಕೊರತೆಯಿಂದ ಬಿದ್ದು ಹೋಗಿದೆ. ಮಹಿಳೆಯರಿಗೆ ಸಿಗಬೇಕಾದ ಹಕ್ಕು ನೀಡಲು ಪ್ರತಿಪಕ್ಷಗಳು, ಅದರಲ್ಲೂ ಕಾಂಗ್ರೆಸ್ ಪಕ್ಷ ವಿಧೇಯಕದ ಸೋಲಿಗೆ ಪ್ರಮುಖ ಕಾರಣವಾಗಿದೆ. ಅಲ್ಲದೆ ಈ ವಿಧೇಯಕದ ಸೋಲನ್ನ ವಿಜಯೋತ್ಸವವಾಗಿ ಆಚರಿಸುವ ವಿರೋಧ ಪಕ್ಷಗಳ ನೀತಿ ಖಂಡಿಸಿ ಧಾರವಾಡ ಜಿಲ್ಲಾ ಗ್ರಾಮೀಣ ಜನತಾದಳ ಜಾತ್ಯತೀತ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಿಬಿ ಗಂಗಾಧರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಿಬಿ ಗಂಗಾಧರ್ ಮಠ್ ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಪಕ್ಷದ ವರಿಷ್ಠರಾದ ಎಚ್.ಡಿ. ಕುಮಾರಸ್ವಾಮಿ ರವರು ಕರ್ನಾಟಕ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮೀಸಲಾತಿ ನೀಡಿದ್ರು. ಅಲ್ಲದೆ ದೇಶದ ಪ್ರಧಾನಿಯಾಗಿದ್ದಾಗ ಪ್ರಥಮ ಬಾರಿಗೆ ಮಹಿಳಾ ಮೀಸಲಾತಿ ವಿಧೇಯಕವನ್ನ ಸಂಸತ್ತಿನಲ್ಲಿ ಮಂಡಿಸಿದ್ರು. ಆದರೆ ಬೆಂಬಲದ ಕೊರತೆ ಮತ್ತು ರಾಜಕೀಯ ಪಕ್ಷಗಳಲ್ಲಿ ಒಡಂಬಡಿಕೆ ಇಲ್ಲದೆ ವಿಧೇಯಕ ಅಂಗೀಕಾರವಾಗಲಿಲ್ಲ. ಆದ್ದರಿಂದ ದೇಶದ ಮಹಿಳೆಯರ ಸಬಲೀಕರಣಕ್ಕೆ ಸದಾ ವಿರೋಧಿ ನಿಲುವು ತಾಳುತ್ತಿರುವ ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳ ಸಿದ್ಧಾಂತ ದೇಶಕ್ಕೆ ಹಾಗೂ ಜನತೆಗೆ ಮಾರಕವಾಗಿದೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರ ಒಂದು ಕೈಯಿಂದ ಗ್ಯಾರಂಟಿ ಸೋಗಿನಲ್ಲಿ ಉಚಿತ ವಿದ್ಯುತ್ ಕೊಟ್ಟು ಇನ್ನೊಂದು ಕೈಯಿಂದ ವಿದ್ಯುತ್ ದರ ಏರಿಕೆ ಮಾಡಿ ಲೂಟಿ ಮಾಡುತ್ತಿರುವ ರಾಜ್ಯ ಸರ್ಕಾರ ಕೂಡಲೇ ವಿದ್ಯುತ್ ದರ ಕಡಿಮೆ ಮಾಡಬೇಕು ಎಂದು ಹೇಳಿದರು. ಮಾಜಿ ಶಾಸಕ ವೀರಭದ್ರಪ್ಪ ಹಾಲ್ಹರ್ವಿರವರು ಸಂಗ್ರಾಮ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಕೂಡಲೇ ಕಾಂಗ್ರೆಸ್ ಹಾಗೂ ಇತರೆ ಪಕ್ಷಗಳು ತಮ್ಮ ನಿಲುವು ಸರಿಪಡಿಸಿ 33% ಮಹಿಳಾ ಮೀಸಲಾತಿ ವಿಧೇಯಕವನ್ನ ಪಾಸ್ ಆಗುವಂತೆ ಸಹಕರಿಸಬೇಕು. ಇಲ್ಲದಿದ್ದರೆ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ ಉಗ್ರ ಹೋರಾಟ ಹಾಗೂ ಜನಜಾಗೃತಿ ಅಭಿಯಾನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಇಸ್ಮೇಲ್ ಬನ್ನಿಗೋಳ್, ನವೀನ್ ಕುಮಾರ್ ಮಡಿವಾಳರ್, ರೇಖಾ ನಾಯ್ಕರ್, ಮಂಜುನಾಥ್ ಹಗೇದಾರ್, ಜಿಎನ್ ತೋಟದ್, ವಿನಾಯಕ್ ಗಾಡಿವಡ್ಡರ್, ಚಿದಂಬರ್ ನಾಡಗೌಡ್, ಬಸವರಾಜ್ ಕುರಟ್ಟಿಮಠ್, ಜಗದೀಶ್ ಕರ್ಸೀರಿ, ನಿರ್ಮಲಾ ಹನ್ಸಿ, ಶಾಹಿದ್ ನದಾಫ್, ಚೆನ್ನಯ್ಯ ಹೊಸಮಠ್, ನಾಗರಾಜ್ ರಾಯನ್ನವರ್, ರಾಚಯ್ಯ ಹೊಸಮಠ್, ಸಾದಿಕ್ ಧಾರವಾಡ್, ರಮೇಶ್ ಧಾರವಾಡ್, ಶಂಕರ್ ಗೌಡ ದೊಡ್ಮನಿ, ದಾದಾಪೀರ್ ರಾಟಿಮನಿ, ನಿತಿನ್ ಪಾಟೀಲ್, ಮಲ್ಲಪ್ಪ ನವಲೂರ್, ಮಂಜುನಾಥ್ ಮಹಾರಾಜರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ಮುಖಂಡರು ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಈ ರಾಜ್ಯದೊಳಗ ಕಾಂಗ್ರೆಸ್ ಕ್ಷೇತ್ರ ಸರ್ಕಾರ ಬಂದಾಗ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಮೀಸಲಾತಿ ಮಹಿಳೆಯರಿಗೆ 1% ಮೀಸಲಾತಿ ನೀಡಿದರು ಹೆಗಡೆ ಅವರು. ಆಮೇಲೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದೊಳಗೆ ಸ್ಥಳೀಯ ಸಂಸ್ಥೆಗಳಿಗೆ ಇವತ್ತು ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಪ್ರಥಮ ಬಾರಿಗೆ ಈ ದೇಶದಲ್ಲಿ ಮಹಿಳೆಯರಿಗೂ ಇವತ್ತು ರಾಜಕೀಯವಾಗಿ ಸ್ಥಾನಮಾನ ಕೊಟ್ಟು ಅವರನ್ನು ಇವತ್ತು ಮುಂಚೂಣಿಯಲ್ಲಿ ಅವ್ರ ಕೈಯಿಂದ ಅಧಿಕಾರ ನಡೆಸಬೇಕನ್ನೋ ಭಾವನೆಯಿಂದ 33% ಅವತ್ತು ದೇವೇಗೌಡ ಸಾಹೇಬರು ಈ ರಾಜ್ಯದೊಳಗೆ ಪ್ರಥಮ ಬಾರಿಗೆ ಕಾಂಗ್ರೆಸ್ ಥರ ಒಬ್ಬ ನಾಯಕರಾಗಿ ಮಹಿಳಾ ಮೀಸಲಾತಿ ಕೊಟ್ಟರು. ಮುಂದೆ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆದಾಗ ಅಲ್ಲಿ ಬಿಲ್ಲನ್ನು ಮಂಡಿಸಿದಾಗ ಅಲ್ಲೇನಿತ್ತು, ಪಕ್ಷ ಇವತ್ತು ನಮ್ಮದು ಇದಿಲ್ಲ 13 ಪಕ್ಷ ಅಲ್ಲಿ ಜೊತೆಗೂಡಿ ನಡೆಸುವಂಥ ಸಂದರ್ಭದಲ್ಲಿ ಬಹುಮತದ ಕೊರತೆಯಿಂದ ಅಲ್ಲಿ ಮಂಡನೆ ಆಗಲಿಲ್ಲ ದೇವೇಗೌಡ ಸಾಹೇಬರಿದ್ದಾಗ. ಇವತ್ತು ಕೂಡ ನಾವು ಮಹಿಳಾ ಮೀಸಲಾತಿ ಪರವಾಗಿ ಇವತ್ತು ಈ NDA ಪಕ್ಷದ ಏನು ಈ ದೇಶದ ಪ್ರಧಾನಮಂತ್ರಿಗಳಾದ ಮೋದಿ ಸಾಹೇಬರು ಏನು ಹಿಂದೆ ಈ ರಾಜ್ಯದಲ್ಲಿ ದೇವೇಗೌಡರು ಏನು ಮಹಿಳಾ ಮೀಸಲಾತಿ ತಂದು ಹಲವಾರು ಮಹಿಳೆಯರಿಗೆ ರಾಜಕೀಯವಾಗಿ ಸ್ಥಾನಮಾನ ಮತ್ತು ಅಧಿಕಾರ ನಡೆಸುವಂಥ ಶಕ್ತಿ ಮಹಿಳೆಯರು ಕೇವಲ ಅಡುಗೆ ಮನೆಯಲ್ಲೇ ಅಲ್ಲ, ಇವತ್ತು ಸಾರ್ವಜನಿಕವಾಗಿ ಆಡಳಿತ ನಡೆಸುವಂಥ ಶಕ್ತಿ ಗಂಡ್ಮಕ್ಳಿಗಿಂತ ಅವ್ರಿಗೆ ಹೆಚ್ಚಿದೆ. ಇವತ್ತು ಮಹಿಳೆಯರು ಅಧಿಕಾರಕ್ಕೆ ಬಂದಲ್ಲಿ ಯಾವ್ಯಾವುದು ಇದರಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ ಮಹಿಳೆಯರು ಅಧಿಕಾರಕ್ಕೆ ಬಂದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂಥ ಸಂದರ್ಭ ಇರ್ಬೋದು, ಹಲವಾರು ಮಹಿಳೆಯರು ಆ ಮೀಸಲಾತಿ ಸಂದರ್ಭದಲ್ಲಿ ಅಧಿಕಾರ ವಹಿಸಿಕೊಂಡಂಥ ಸಂದರ್ಭದೊಳಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಆ ಮಹಿಳೆಯರು ಸಾಹಿತ್ಯದಲ್ಲಿ ಇವತ್ತು ಆ ಸ್ಥಳೀಯ ಸಂಸ್ಥೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಂತ ಹೇಳಿ ಅದನ್ನು ಮನಗಂಡು ಇವತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ NDA ಇವತ್ತು ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿ ಸಾಹೇಬರು ಇವತ್ತು ಮಹಿಳಾ ಮೀಸಲಾತಿ ಸಲುವಾಗಿ ಸಂಪೂರ್ಣವಾಗಿ ಇವತ್ತು ಎಲ್ಲರೂ ವಿವಿಧ ಪಕ್ಷಗಳು ಎಲ್ಲರೂ ಕೂಡಿ ಇವತ್ತು ಮಹಿಳಾ ಮೀಸಲಾತಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಇವತ್ತು ತಾವು ಏನು ಇದೆ ಹಿಂದೆ ತರಬೇಕನ್ನೋ ಸಂಕಲ್ಪ ಇತ್ತು. ಈ ದೇಶದಲ್ಲಿ ಸಂಪೂರ್ಣವಾಗಿ 33% ಮಹಿಳೆಯರು ಅಧಿಕಾರಕ್ಕೆ ಬರಬೇಕು. ಸುಮಾರು ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 50-54% ಮಹಿಳೆಯರಿದ್ದಾರೆ. 40-45
ನಾವು ಪುರುಷರಿದ್ದೀವಿ. ನಮ್ಗಿಂತ ಇವತ್ತು ಅವರು ಹೆಚ್ಚಿಗೆ ಜನಸಂಖ್ಯೆ ಇದ್ದರೂ ಕೂಡ ಅವರಿಗೆ ರಾಜಕೀಯವಾಗಿ ಸ್ಥಾನ ಇಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಆ ಮಹಿಳಾ ಮೀಸಲಾತಿ ಮಂಡಿಸೋದ್ರ ಜೊತೆಗೆ ಆ ಹಿಂದೆ ಇದ್ದಂಥ ಅಡುಗೆ ಮನೆ ಸಂಸ್ಕೃತಿ ಹೋಗಲಿ. ಈಗಾಗಲೇ ನೀವು ತಾವು ಹಲವಾರು ಅಧಿಕಾರಿಗಳನ್ನ ನೋಡ್ಬೋದು. ಇವತ್ತು ಅನೇಕ ಅಧಿಕಾರಿಗಳು IAS KS ಆಗಲಿ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಇವತ್ತು ಅನೇಕ ಅಧಿಕಾರಗಳನ್ನು ವಹಿಸ್ಕೊಳ್ಳೋದ್ರ ಮುಖಾಂತರ ಸಾರ್ವಜನಿಕವಾಗಿ ತಮ್ಮ ಅಧಿಕಾರದಲ್ಲಿ ಅನೇಕ ಜನಪರ ಕೆಲಸಗಳನ್ನು ಇವತ್ತು ಮಹಿಳಾ ಅಧಿಕಾರಿಗಳು ಮಾಡ್ತಿದ್ದಾರೆ. ಅದನ್ನೆಲ್ಲ ಮನಗೊಂಡು ಇವತ್ತು ಮೋದಿ ಸಾಹೇಬರು ಬಿಲ್ ಮಂಡನೆ ಮಾಡಿದಾಗ ಇವತ್ತು ಪಕ್ಷಾತೀತವಾಗಿ ಏನು ಹಿಂದೆ ಸೋನಿಯಾ ಗಾಂಧಿಯವರು ಒಬ್ಬ ಮಹಿಳೆಯಾಗಿ, ಇಂದಿರಾ ಗಾಂಧಿಯವರು ಒಬ್ಬರು ಮಹಿಳೆಯಾಗಿ, ಕಾಂಗ್ರೆಸ್ಸಿನ ಮುಖಂಡರು ಒಬ್ಬರು ಮಹಿಳೆಯರು ವಹಿಸ್ಕೊಂಡಂಥ ಪಕ್ಷ ಇವತ್ತು ಆ ಮಹಿಳಾ ಮಸೂದೆಗೆ ಇವತ್ತು ಸಂಪೂರ್ಣವಾಗಿ ವಿರೋಧ ಮಾಡೋದ್ರ ಮುಖಾಂತರ ಇವತ್ತು ಆ ಬಿಲ್ ಮಂಡನೆ ಆಗಲಿಲ್ಲ ಅನ್ನೋದು ಇವತ್ತು ಜಗಜ್ಜಾಹೀರಾಗಿದೆ. ಇವತ್ತು ತಮಗೆಲ್ಲ ದೂರದರ್ಶನ ಮತ್ತು ಮಾಧ್ಯಮದವರಿಗೆ ತಮಗೆಲ್ಲ ಗೊತ್ತಿದ್ದಂಥ ವಿಷಯ. ಅದಕ್ಕಾಗಿ ಇವತ್ತು ನಾವು ಏನು ಮಹಿಳಾ ಮೀಸಲಾತಿ ವಿರೋಧ ಮಾಡಿದರು, ಪ್ರತಿಪಕ್ಷಗಳು ಅವನ್ನ ವಿಜಯೋತ್ಸವ ಆಚರಿಸಿದ್ರು. ಮಹಿಳಾ ಮೀಸಲಾತಿ ಬಿಲ್ ಕೆಡವಿ ಇವತ್ತು ನಾವು ವಿಜಯೋತ್ಸವ ಏನು ವಿವಿಧ ಪಕ್ಷಗಳು ವಿರೋಧ ಪಕ್ಷಗಳು ವಿಜಯೋತ್ಸವವನ್ನು ಆಚರಿಸಿದ್ರು. ಇವತ್ತು ಮಹಿಳೆಯರಿಗೆ, ಈ ದೇಶದ ಮಹಿಳೆಯರಿಗೆ ಮಾಡಿದಂಥ ಅಪಮಾನ, ಈ ಮಹಿಳೆಯರಿಗೆ ಮಾಡಿದಂಥ ದ್ರೋಹ ಎಂಬುದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ನಾವು ಜನರನ್ನು ಜಾಗೃತ ಮಾಡುವ ಸಲುವಾಗಿ ಇವತ್ತು ಪಕ್ಷದ ವತಿಯಿಂದ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಮಹಿಳಾ ಮೀಸಲಾತಿ ವಿರೋಧ ಏನು ಮಾಡಿದ ವಿರೋಧ ಪಕ್ಷಗಳ ಇವತ್ತು ಖಂಡನೀಯ ನಿರ್ಧಾರದಿಂದ ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸೋದ್ರ ಮುಖಾಂತರ ಈ ದೇಶದಲ್ಲಿ ಮತ್ತೆ ಮಹಿಳಾ ಮೀಸಲಾತಿಗೆ ಒತ್ತಡ ಮಾಡುವಂಥ ಕೆಲಸವನ್ನು ಇವತ್ತು ನಮ್ಮ ಪಕ್ಷ ಮಾಡ್ತಿದೆ. ಮಹಿಳಾ ಮೀಸಲಾತಿ ಜಾರಿಗೆ ಮಾಡ್ಕೊಂಬಂದು ತಮ್ಮ ಏನು ಇವತ್ತು ಪ್ರಶ್ನೆ ಕೇಳಿದ್ರಿ, ಆದ್ರೆ ಜನಗಣತಿ ಆಧಾರದ ಮೇಲೆ ಇವತ್ತು ಆ ಜನಗಣತಿ ಎಲ್ಲಿ ಯಾವಾಗ ನಡೀತಿತ್ತು ಅಂದ್ರೆ 10 ವರ್ಷಕ್ಕೊಮ್ಮೆ ನಡೆದಂಥ ಸಂದರ್ಭದೊಳಗೆ ಇದ್ದಂಥ ಜನಗಣತಿಯ ಮೇಲೆ ಇವತ್ತು ಮಹಿಳಾ ಮೀಸಲಾತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇವಲ 24 ಸ್ಥಾನಗಳು MP ಸ್ಥಾನಗಳು, ಸಂಸದ ಸ್ಥಾನಗಳು ಈ ರಾಜ್ಯದಲ್ಲಿವೆ. ಇವತ್ತು ಜನಗಣತಿಯಿಂದ ಹೆಚ್ಚಾಗಿದ್ದರಿಂದ ಇವತ್ತು ಈ ಏನು ಸಂಸದರ ಸ್ಥಾನ 24 ಇದ್ದದ್ದು 42 ಆಕೈತಿ. ಇವತ್ತು ನಮ್ಮ ರಾಜ್ಯಕ್ಕೆ 24 ಹೋಗಿ 42 ಆಕೈತಿ. ಅಂದ್ರೆ ಹೆಚ್ಚಿನ ಸಂಖ್ಯೆಯೊಳಗೆ ಸುಮಾರು 16-18 ಸಂಸದರು ಹೆಚ್ಚಾಕಾರ. ಆ ಸಂದರ್ಭದೊಳಗೆ ಹೆಚ್ಚಿನ ಸ್ಥಾನಮಾನ ಸಂಖ್ಯೆಗಳು ಬಂದಾಗ ಈ ಮಹಿಳಾ ಮೀಸಲಾತಿ ತರುವುದ್ರ ಮುಖಾಂತರ ಇವತ್ತು ಅವ್ರನ್ನ ಒಂದು ಅಧಿಕಾರದಲ್ಲಿ ಇವತ್ತು ಮಹಿಳೆಯರು ಹೆಚ್ಚಿನ ಸಂಸದರಾಗಿ, ಶಾಸಕರಾಗಿ ಇವತ್ತು ವಹಿಸಬೇಕನ್ನೋ ದೃಷ್ಟಿಯಿಂದ ಇವತ್ತು ಸೆನ್ಸಸ್ ಕೂಡ ಕೇಂದ್ರ ಸರ್ಕಾರ ಚಾಲೂ ಮಾಡಿದೆ. ಆ ನಿಟ್ಟಿನಲ್ಲಿ ಆ ಮಹಿಳಾ ಮೀಸಲಾತಿ ಜಾರಿಗೆ ತಂದ್ರೆ ಹೆಚ್ಚಿನ ಸ್ಥಾನಮಾನಗಳು 42 ಆದಾಗ 33% ಅವರು ಮಹಿಳೆಯರು ಇವತ್ತು ಸಂಸದರಾಕಾರ, ಉಳಿಕಿದಾರ ಇದನ್ನ ಹಾಕಾರ ಅಂತ ಹೇಳಿ ದೃಷ್ಟಿಯಿಂದ ಅವಾಗಿನ ಕಾಲದಲ್ಲಿ ಇವತ್ತು ಜನಗಣತಿ ಆಗೋ ದೃಷ್ಟಿಯಿಂದ ಇವತ್ತು ಮಾಡ್ಯಾರ. ಈಗ ನೋಡ್ರಿ ಮೇಡಮ್, ಈಗಾಗಲೇ ನಮ್ಮ ರಾಜ್ಯದಲ್ಲಿ ದಕ್ಷಿಣ ಭಾರತದವ್ರೆ ನಾವು. ಇವತ್ತು ಕರ್ನಾಟಕ ದಕ್ಷಿಣ ಭಾರತದಲ್ಲಿದೆ. ನಮ್ಮ ಸಂಸದರ ಸ್ಥಾನ ಎಷ್ಟು? 24. 42 ಮೇಡಮ್ ಆಗೋದಿಲ್ಲ, ಹೆಚ್ಚಾಗೋದಿಲ್ಲ. ಆ ಹೆಚ್ಚಾದಂಥ ಸಂದರ್ಭದೊಳಗೆ ಅವ್ರಿಗೆ ಮೀಸಲಾತಿ ಕೊಡಕ್ಕೆ ಸಾಧ್ಯ ಆಕೈತಿ. ಸ್ಥಾನಮಾನ ಹೆಚ್ಚಾಗೋದ್ರ ಜೊತೆಗೆ ಅವ್ರಿಗೆ ಮೀಸಲಾತಿ ಕಲ್ಪಿಸೋದ್ರ ಜೊತೆಗೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮಹಿಳೆಯರಿಗೆ ಒಂದು ಗೌರವ ಕೊಡುವಂಥ, ಒಂದು ಆಡಳಿತ ನಡೆಸುವಂಥ, ಚುಕ್ಕಾಣಿ ಹಿಡಿಯುವಂಥ ಅವಕಾಶ ಇವತ್ತು NDA ಸರ್ಕಾರ ಮಾಡ್ತೈತೆ ಅಂತ ಹೇಳಿ ತಪ್ಪಾಗುತ್ತೆ. ನಮ್ಮ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಮೀಸಲಾತಿ ಬಗ್ಗೆ ಈ ಖಂಡನಾ ನಿರ್ಣಯ, ವಿರೋಧ ಪಕ್ಷ ಮಾಡಿದಂಥ ಒಂದು ಇದಕ್ಕೆ ಖಂಡನಾ ನಿರ್ಣಯವನ್ನು ತಮಗೆ ತಿಳಿಸಿದ್ದಾರೆ. ಈ ಮಹಿಳಾ ಮೀಸಲಾತಿ ರಾಷ್ಟ್ರೀಯ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ರಾಜಕೀಯ ವಿಚಾರ. ಇದು ಇವತ್ತು ಬಂದಿಲ್ಲ. ಅನೇಕ ವರ್ಷಗಳಿಂದ ಮಹಿಳಾ ಮೀಸಲಾತಿ ತರಬೇಕು ಅಂತ ಹೇಳಿ ಚರ್ಚೆಯಲ್ಲಿತ್ತು. ಮೋದಿಯವರ ಸರ್ಕಾರ ಮೊನ್ನೆ 16, 17, 18 3 ದಿವಸ ಸರ್ವ ಪಕ್ಷಗಳ ಸಭೆ ಕರೆದು ಅಲ್ಲಿ ಚರ್ಚೆ ಮಾಡಿ ಅವರ ಒಪ್ಪಿಗೆಯನ್ನು, ಯಾವುದೇ ಒಂದು ರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಂತ ಬಿಲ್ ತರಬೇಕಂದ್ರೆ ಒಂದು ವಿರೋಧ ಪಕ್ಷದ ಒಪ್ಪಿಗೆ ಕೂಡ ಬೇಕು. ವಿರೋಧ ಪಕ್ಷ ಹೇಗೆ ನಡ್ಕೋಬೇಕಾಗಿತ್ತಂದ್ರೆ ಅದರಲ್ಲಿ ನ್ಯೂನ್ಯತೆಗಳೇನಾದರೂ ಇದ್ರೆ ಅದನ್ನ ಸರಿಪಡಿಸಿ ಆಮೇಲೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬೇಕಾಗಿತ್ತು. ಇದನ್ನ ನಾವು ಕೂಡ ವಿಧಾನಸಭೆಯಲ್ಲಿ ಶಾಸಕರಿದ್ದಾಗ ಹಲವಾರು ಬಿಲ್ಲು ನಾವು ತಂದಿದ್ದೀವಿ. ಅದು ಕ್ರಮ ಹೆಂಗಿರ್ತದಂದ್ರೆ ಅದರಲ್ಲಿ ನ್ಯೂನ್ಯತೆಗಳಿದ್ರೆ 3 ದಿವಸ ಮತ್ತು ಅಧಿವೇಶನ, ವಿಶೇಷ ಅಧಿವೇಶನ ಇದಕ್ಕಾಗಿ ಕರೆದಿತ್ತು. ಕರೆದಾಗ ನೀವು ಹೇಳ್ಬೋದೈತಲ್ರಿ, ಮಾನ್ಯ ಖರ್ಗೆ ಸಾಹೇಬ್ರೆ, ಟೆರರಿಸ್ಟ್ ಅಂತ ಬೈತೀರಿ ಪ್ರಧಾನ ಮಂತ್ರಿ ಅವ್ರನ್ನ. ಆ 3 ದಿವಸ ಚರ್ಚೆ ಏನ್ ಮಾಡ್ತಿದ್ರಿ ನೀವು? ಇಷ್ಟು ದೊಡ್ಡ ಹಿರಿಯ ನಾಯಕರದಿರಿ ನೀವು, ಇಷ್ಟು ಸುದೀರ್ಘ
ಆಡಳಿತ ಮಾಡಿರಿ. ನೀವು ಮೊದಲೇದ್ದು ಮಹಿಳೆಯರನ್ನ ವಿರೋಧ ಮಾಡಿದಿರಿ. ಈಗ ಅಲ್ಲಿ ಮೀರಾ ಕುಮಾರ್ ಲೋಕಸಭಾ ಅಧ್ಯಕ್ಷರಾಗಿದ್ರು ನಿಮ್ಮ ಪಾರ್ಟಿಯವರೇ. ಅವ್ರ ತಂದೆ ಜಗಜೀವನ್ ರಾಮ್ ಈ ದೇಶದ ಮಾಜಿ ಉಪ ಪ್ರಧಾನಿ ಆಗಿದ್ರು. ಎಲ್ಲಿ ಆಡಳಿತ ಮಾಡತ್ತೀರಿ ನೀವು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು ಅಲ್ಲ, ಪೆಟ್ಟು ಬಿದ್ದಿದ್ದು ಫಸ್ಟ್ ನಿಮ್ಗೆ. ಅದು ಈ ಮಹಿಳಾ ಮೀಸಲಾತಿಯನ್ನ ವಿರೋಧ ಮಾಡೋ ಮೂಲಕ ನೀವು ಕಾಂಗ್ರೆಸ್ಸಿಗೂ ಪೆಟ್ಟು ಕೊಟ್ಟಿದ್ದೀರಿ, ಮಹಿಳೆಯರಿಗೂ ಪೆಟ್ಟು ಕೊಟ್ಟಿದ್ದೀರಿ. ನೀವು ಹೇಳಬೇಕಿತ್ತು, SC ST ಅವ್ರಿಗೆ ಎಷ್ಟು ಮೀಸಲಿಟ್ಟಿದ್ರಿ ಕೇಳಬೇಕಿತ್ತು, OBCಗೆ ಎಷ್ಟು ಮೀಸಲಿಟ್ಟಿರಿ ಕೇಳಬೇಕಿತ್ತು. ನಿಮಗೆ ಮಹಿಳೆಯರ ಬಗ್ಗೆ ನಿಜವಾದ ಕಳಕಳಿ ಕಾಳಜಿ ಇದ್ದಿತ್ತಂದ್ರೆ OBCಗೆ ಇದರಲ್ಲಿ ಪಾಲೆಷ್ಟು, SCಗೆ ಎಷ್ಟು, STಗೆ ಎಷ್ಟು ಅದನ್ನು ಕೇಳಿ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ, ಅದನ್ನ ನ್ಯೂನ್ಯತೆಗಳನ್ನ ಸರಿಪಡಿಸಿ ಬಿಲ್ ಮುಂದಿಡ್ರಿ, ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳೋದು ಬಿಟ್ಟು ನಿಮ್ಮ ಒಂದು ರಾಜಕೀಯ ತೆವಲಿಗೆ ವಿರೋಧ ಮಾಡೋದಕ್ಕಾಗಿ ವಿರೋಧ ಪಕ್ಷದಲ್ಲಿದ್ದೀರಿ. ನೀವು ಸ್ವಲ್ಪ ಬುದ್ಧಿವಂತಿಕೆಯಿಂದ ಅದನ್ನ ಓದಿ ನೀವು ರಾಷ್ಟ್ರಕ್ಕೊಂದು ಸಮರ್ಪಣೆ ಮಾಡಿದ್ರೆ ಮಹಿಳೆಯರಿಗೆ ನ್ಯಾಯ ಸಿಗ್ತಿತ್ತು. ಇವತ್ತು ಮಹಿಳಾ ಪೈಲಟ್ ಆಗಿದ್ದಾಳೆ, ಮಹಿಳಾ ಸೈನ್ಯದಲ್ಲಿದ್ದಾಳೆ, ಮಹಿಳಾ 3 ವಿಂಗ್ನಲ್ಲಿದ್ದಾಳೆ, ನೇವಿ, ಆರ್ಮಿ ಮತ್ತು ಏರ್ಫೋರ್ಸ್ ಅಲ್ಲಿ. ಈಗ ಯಾವ ರಂಗದಲ್ಲಿ ಮಹಿಳಾ ಇಲ್ಲ ಹೇಳ್ರಿ? ಒಂದು ಬಡತನದ ಮಕ್ಕಳನ್ನ ಶಾಲೆಗೆ ಓದ್ಸಾಕ 4 ಮನಿ ಬಾಂಡೆ ತಿಕ್ಕಿ ಆಕಿ ಓದಿಸ್ತಾಳ ಮಕ್ಕಳನ್ನ. ಅವ್ರದ್ದು ಏನಾರು ಚಿಂತನೆ ಐತಿ? ನೀವೇನು ದೊಡ್ಡ ಆರಾಮಾಗಿ ಅಧಿಕಾರದ ಇದು ಎಂಜಾಯ್ ಮಾಡ್ತಾ ಇದ್ದೀರಿ ರಾಜ್ಯದಿಂದ ರಾಷ್ಟ್ರ ಮಟ್ಟದವರೆಗೆ. ಇವತ್ತು ಬಾಂಡೆ ತಿಕ್ಕೋರ ಪರಿಸ್ಥಿತಿ ನೋಡ್ರಿ. ಮಕ್ಕಳನ್ನ ಸಾಕಾಕ ಗಂಡ ಕುಡುಕ ಇರ್ತಾನ ಮನ್ಯಾಗ, ಆ ಮಕ್ಕಳ ನಿರ್ವಹಣೆ ಮಾಡೋದ ಮಹಿಳೆ, ಪುರುಷ ಅಲ್ಲ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಕಾಂಗ್ರೆಸ್ಸಿಗೆ ಇದೇನಾ? ಜನಹಿತ ಇದೇನಾ ನಿಮ್ಗೆ? ಪ್ರಜಾಹಿತ ಇದೇನಾ? ನಾಚಿಗೆ ಬರಬೇಕು ನಿಮ್ಗೆ. ಆ ಮಹಿಳಾ ಮೀಸಲಾತಿನ ವಿರೋಧ ಮಾಡಕ್ಕೆ ಯಾವ ಮುಖ ಇಟ್ಟುಕೊಂಡು ನೀವು ವಿರೋಧ ಮಾಡಿದ್ರೆ? ಅದಕ್ಕಾಗಿ ಇದು ಖಂಡನಾ ನಿರ್ಣಯ. ಈ NDA ಸರ್ಕಾರ ಇದನ್ನ ಜಾರಿಗೆ ತಂದಿದೆ. ನಾವು ಇದನ್ನ ಖಂಡನೆ ಮಾಡ್ತೀವಿ, ನಿಮ್ಮ ವರ್ತನೆಯನ್ನ ಖಂಡನೆ ಮಾಡ್ತೀವಿ. ಇಲ್ಲೇ ರಾಜ್ಯದಲ್ಲಿ ಕೂಡ ಮೀಸಲಾತಿಗೆ ನಿಮ್ಮದೇ ತೊಡಕು. ರಾಜ್ಯ ಹತ್ತಿ ಬೆಂಕಿ ಹತ್ತಿ ಉರಿತಾ ಇದೆ ಇವತ್ತು, ದಗ ಅದಕ್ಕೂ ನಿಮ್ಮದೇ ವಿಳಂಬ. ಇವತ್ತು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಾಗ ಏನು ಮಾಡ್ತೀರಿ ನೋಡೋಣ. ಇವತ್ತು ರಾಷ್ಟ್ರದಲ್ಲಿಯೂ ಹಂಗೆ ನಡ್ಕೊಳೋದು, ರಾಜ್ಯದಲ್ಲಿ ಹಂಗೆ ನಡ್ಕೊಳೋದು. ಮತ್ತು ಸರ್ಕಾರದಿಂದ ಈ ಗ್ಯಾರಂಟಿ ಕೊಡ್ತಿರಲ್ಲ, ಗ್ಯಾರಂಟಿ ಆ ಪರಿಸ್ಥಿತಿ ಏನಾಗಿದೆ? 2,000 ಗ್ಯಾರಂಟಿ ಕೊಡ್ತೀರಿ, 4,000 ಗಂಡನಿಂದ ಕಿತ್ಕೊಂತೀರಿ. ಒಂದು ಸರಾಯಿ ಬಾಟ್ಲಿಗೆ ಎಷ್ಟು? ಅವನ್ 100-150 ರೂಪಾಯಿ ಕೊಡ್ತಾನೆ. ಅವನ್ 4 ಕ್ವಾರ್ಟರ್ ಕುಡಿದು ಮನೆಗೆ ಹೋಗ್ತಾನೆ. ಅದಕ್ಕೆ ಒಂದು ತಿಂಗಳದಾಗ 4,000-5,000 ರೂಪಾಯಿ ಅವನ ಕಿಶದಿಂದ ಇಂಡೈರೆಕ್ಟ್ ಆಗಿ ಕಸ್ಕೊಂತ ಇದ್ದೀರಿ. 2,000 ರೂಪಾಯಿ ಹೆಣ್ಮಗಳಿಗೆ ಕೊಟ್ಟು ಏನು ಸಮಾಧಾನ ಮಾಡತ್ತೀರಿ ನೀವು? ಅದಕ್ಕೆ ನೀವು ಈ ಥರದ ಮಹಿಳೆಯರಿಗೆ ಅನ್ಯಾಯ ಮಾಡೋದು ಸರಿಯಲ್ಲ. ಈ ಮಹಿಳಾ ಮೀಸಲಾತಿಯನ್ನ ಬಿಲ್ಲನ್ನ ವಿರೋಧ ಮಾಡಿದ್ದು ನಾವು ಒಂದು ಜನತಾದಳ ಪಕ್ಷವಾಗಿ ನಾವು ಖಂಡಿಸ್ತೀವಿ, NDA ಪಕ್ಷದಿಂದ ಖಂಡಿಸ್ತೀವಿ. ನೀವು ಬಿಲ್ ಪಾಸ್ ಮಾಡೋದು ವಿರೋಧ ಮಾಡಿದ್ರು ಕೂಡ ಇಂದಿಲ್ಲ ನಾಳೆ ಅದು ಬಿಲ್ ಪಾಸ್ ಆಗೇ ಆಗುತ್ತೆ, ಸಂಸತ್ನಲ್ಲಿ ಹಾಗೇ ಬೇಕು. ರಾಷ್ಟ್ರಪತಿ ಅನುಮೋದನೆ ಕೂಡ ಆಗ್ತದೆ. ಇವತ್ತು ರಾಷ್ಟ್ರವನ್ನ ಆಳ್ತಕ್ಕಂಥ ಮಹಿಳೆ ಕೂಡ ಇವತ್ತು ರಾಷ್ಟ್ರಪತಿ ಮಹಿಳೆ ಇದ್ದಾರೆ. ಅದಕ್ಕೆ ಇದು ನಿಮ್ಮ ಕ್ರಮ ಸರಿಯಾದದ್ದಲ್ಲ. ಇದು ರಾಷ್ಟ್ರವ್ಯಾಪಿ ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ನಿಮ್ಮ ವರ್ತನೆಯನ್ನು ನಾವು ಕಾಂಗ್ರೆಸ್ ಪಕ್ಷದ ವರ್ತನೆಯನ್ನು ಖಂಡಿಸ್ತೀವಿ. ಮುಂದೆ ಬರೋ ದಿವಸದಲ್ಲಿ ಮೋದಿ ಸರ್ಕಾರ ಇದನ್ನು ಬಿಲ್ ಪಾಸ್ ಮಾಡೇ ಮಾಡುತ್ತೆ ಅನ್ನೋದು ಒಂದು ವಿಶ್ವಾಸ ನಮಗಿದೆ. ಬಹುತೇಕ ಅನ್ಯಾಯ ಆಗಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಕ್ಷೇತ್ರ ವಿಂಗಡಣೆ ಆಗಲಾರ್ದೇ ದಕ್ಷಿಣ ಭಾರತದಲ್ಲಿ ಒಬ್ಬ ಪ್ರಭಾವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆದರು. ಇನ್ನೊಬ್ಬ ದಕ್ಷಿಣ ಭಾರತದ ಮತ್ತೊಬ್ಬ ಪ್ರಭಾವಿ, ಅದು ಕರ್ನಾಟಕದ ಹೆಮ್ಮೆಯ ಕನ್ನಡಿಗ, ಹೆಮ್ಮೆಯ ಒಂದು ರೈತ ನಾಯಕ, ಮಣ್ಣಿನ ಮಗ ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿ ಆದಾರೆ ರೀ. ನಮ್ಮ ಕೆಪಾಸಿಟಿ ರೀ ಇದು. ಈಗ ತಮಿಳ್ನಾಡು, ಆಂಧ್ರ, ತೆಲಂಗಾಣ, ಕೇರಳ, ಪಶ್ಚಿಮ ಬಂಗಾಳ ಹೆಂಗೆ ಫೈಟ್ ಮಾಡ್ತಾರೆ, ನಿಮಗೇನು ದಾಡಿ ಆಗೈತಿ ನಮ್ಮ ಹಕ್ಕು ಕೇಳಕ್ಕೆ? ನಿಮ್ಮ ವೀಕ್ನೆಸ್ ಅದು. ಅಲ್ಲಿ ಹೋಗಿ ಬಾಯಿ ಮುಚ್ಕೊಂಡು ಕೈ ಕಟ್ಕೊಂಡು ಕುಂತು ಬರೀ ಇಂಥ ವಿವಾದಾತೀತ ವಿಷಯಗಳನ್ನು ತಗೊಂಡು ಚರ್ಚೆ ಮಾಡೋದ್ರ ಬದಲಿ ನಮ್ಮೂರಿಗೆ ನೆಲ ಜಲ, ಈಗ ಗಡಿ ವಿಷಯ ಇದೆ, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿಷಯ ಇದೆ, ಕರ್ನಾಟಕ ಕಾಸರಗೋಡು ಗಡಿ ವಿಷಯ ಇದೆ, ಆಮೇಲೆ ನದಿ ನೀರಿಂದಿದೆ, ಕಾವೇರಿ ನದಿ ನೀರಿದಿದೆ, ಮಾದಾಯಿ ನದಿ ನೀರಿಂದ, ಇಂಥವ್ನ ಚರ್ಚೆ ಮಾಡಿ ಒತ್ತು ತೊಗೊಂಡು ಬರ್ಬೇಕು, ಅಥವಾ ಮನವೊಲಿಸಿರ ತೊಗೊಂಡು ಬರ್ಬೇಕು.
ಈಗ ನಿಮ್ಗೆ ಅಧಿಕಾರ ಕೊಟ್ಟು ಕಳಿಸಿದಾಗೂ ನೀವು ಆ ಕೆಲಸ ಮಾಡ್ಲಿಲ್ಲ, ನಮ್ಗೆ ಅನ್ಯಾಯ ಆಗ್ತೈತಿ. ನೀವು ವೀಕ್ ಇದ್ರೆ ಅನ್ಯಾಯ ಆಗ್ತೈತಿ. ಈಗ ತಮಿಳ್ನಾಡಿಗೆ ಅನ್ಯಾಯ ಯಾಕಾಗಲ್ಲ, ಕೇರಳಕ್ಕೆ ಯಾಕಾಗಲ್ಲ, ತೆಲಂಗಾಣಕ್ಕೆ ಯಾಕಾಗಲ್ಲ? ಚಂದ್ರಬಾಬು ನಾಯ್ಡು ನೋಡಿ ಕಲೀರಿ ಅವ್ರದ್ದು ಸ್ವಲ್ಪ. ನಿಮ್ಮ ರಾಜಕೀಯ ಅನುಭವ ಏನು, ಅವ್ರದ್ದೇನು? ಚಂದ್ರಬಾಬು ನಾಯ್ಡು ಈಗ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ಹೆಂಗ್ ಮಾಡ್ತಾ ಇದಾರೆ? ಆಂಧ್ರಕ್ಕೆ ಎಷ್ಟು ಬೇಕು ಸೇರು ಅಷ್ಟು ಒಯ್ತಿದ್ದಾರೆ. ಮತ್ತೆ ನಮ್ಮ ನಿತೀಶ್ ಕುಮಾರ್ ಅವರು ರಾಜ್ಯಕ್ಕೆ, ಬಿಹಾರ್ ರಾಜ್ಯಕ್ಕೆ ಏನ್ ಬೇಕು ಅವ್ರ ಹಿತ ಕಾಪಾಡ್ತಿದ್ದಾರೆ. ನಿಮಗೆ ಬ್ಯಾಡ್ ಅಂದವ್ರು ಯಾರು? ಅದನ್ನ ಮಾಡ್ರಿ ಅಂತಂದ್ರೆ ಒಂದು ರಬ್ಬರ್ ಸ್ಟ್ಯಾಂಪ್ ಆಗಿ ಕುಂತು ಒಂದು ಪಕ್ಷದ್ದು, ನೀವು ಕಾಂಗ್ರೆಸ್ ಪಕ್ಷ ಬಂದಾಗೂ ನಮಗೆ ಅನ್ಯಾಯ ಆಗ್ತದೆ. ನೀವು ಅದನ್ನ ಪಟ್ಟಿ ಮಾಡ್ಕೋರಿ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಏನೇನು ವಿಷಯ ಇದೆ, ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದೇನು, ನೆಲ ಜಲ ವಿಷಯಕ್ಕೆ ಸಂಬಂಧಪಟ್ಟಿದ್ದೇನು, ನಮ್ಮ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದೇನು, ನಿರುದ್ಯೋಗಕ್ಕೆ ಸಂಬಂಧಪಟ್ಟಿದ್ದೇನು, ಮಹಿಳಾ ಸಬಲೀಕರಣಕ್ಕೇನು, ಯುವ ಅವ್ನ ಪಟ್ಟಿ ಮಾಡ್ಕೊಂಡು ಸಂಸತ್ನಾಗ ಚರ್ಚೆ ಮಾಡಿ ಮೋದಿ ಸಾಹೇಬ್ರ ಹತ್ರ ಹೋಗ್ರಿ. ಸರ್ವಪಕ್ಷ ನಿಯೋಗ ನೀವು ಮಾಡಿಲ್ಲ ಅಂದಾಗ ಅವ್ರನ್ನ ಟೀಕೆ ಮಾಡ್ರಿ. ನಮ್ಮ ರಾಜ್ಯಕ್ಕೆ ಹೆಂಗ್ ಬರ್ತೀರಿ ನೋಡ್ತೀನಿ ಅಂತ ಹೇಳಿ ಆ ತಾಕತ್ ತೋರಿಸ್ರಲ್ಲ. ನೀವು ಸರ್ವಪಕ್ಷ ನಿಯೋಗ ಕರೆದಾಗ ನಮ್ಮ ರಾಜ್ಯಕ್ಕೆ ಏನ್ ಬೇಕು ಬೇಡಿಕೆ ಪಟ್ಟಿನೇ ಕೊಡಲ್ಲ. ನೀವು ಟೀಕೆ ಮಾಡ್ಕೊಂಡ್ ಕುಂತ್ರ ಒಂದ್ ರಾಜ್ಯಕ್ಕೆ ಯಾವತ್ತೂ ಎದರಂಗಿಲ್ಲ. ಆಂಧ್ರ ತೆಲಂಗಾಣಕ್ಕೆ ಯಾಕೆ ಎದುರ್ತಾವ ಅಂದ್ರೆ ಬಹಳ ಕಟ್ಟಿಬದ್ಧ ಅದಾರ ಅವರು ಎಲ್ಲ ಸಂಸದರು, ಶಾಸಕರು, ಅಲ್ಲಿ ಸರ್ಕಾರ ಆ ನಿಯೋಗ ಹೋಗ ನಡ್ರಿ ಪ್ರಧಾನಮಂತ್ರಿ ಕಡೆ ಅಂದಾಗ ಎಲ್ಲಾರು ಒಗ್ಗಟ್ಟಾಗಿ ಬರ್ತಾರ. ಪಾರ್ಟಿ ತರಂಗೇ ಇಲ್ಲ ಅಲ್ಲಿ. ನೀವೇನ್ ಮಾಡತ್ತೀರಿ ಇಲ್ಲಿ? ನೀವು ಸರ್ವ ಪಕ್ಷನ ಕರ್ಕೊಂಡು ಹೋಗ್ಬೇಕು. ಕುಮಾರಣ್ಣ ಅದಾನೀಗ, ದೇವೇಗೌಡ ಸಾಹೇಬ್ರು ಇದಾರ. ಅಲ್ಲ, ಒಬ್ಬ 93 ವಯಸ್ಸಿನ ಒಬ್ಬ ಮಾಜಿ ಪ್ರಧಾನಿ ಕಣ್ಣೀರಿಟ್ರು ಮೊನ್ನೆ ಸಂಸತ್ನಾಗ. ನನಗೆ ಮಾದಾಯಿ ಮಾಡಿಕೊಡಿ, ಕಾವೇರಿ ಬಗೆಹರಿಸ್ಕೊಡಿ, ಎತ್ತಿನ ಹೊಳೆ ಮಾಡಿಕೊಡಿ. ಒಬ್ಬರಾರ ಮಾತಾಡಿದ್ರಿ? ನೀವು ಸಂಸತ್ನಾಗ ಒಬ್ಬರಾದ್ರೂ ಮಾತಾಡಿದ್ರಿ? ಎಲ್ಲಿ ಹೋಗಿದ್ರಿ ಹಂಗಂದ್ರೆ ನೀವೆಲ್ಲ? ಅದೆಲ್ಲ ಬಿಟ್ಟು ಈಗಲೂ ದೇವೇಗೌಡ ಸಾಹೇಬರ ನೇತೃತ್ವದಲ್ಲಿ, ಕುಮಾರಣ್ಣ ಸಾಹೇಬರ ನೇತೃತ್ವದಲ್ಲಿ ಪಕ್ಷ ಭೇದ ಮರೆತು ತಲೆಯಾಗಿನ ವಿಚಾರ ತೆಗೆದಿಡ್ರಿ. ಜನ ಹಿತ ನಿಮ್ ತಲೆಯಾಗಿರ್ಲಿ. ಪಕ್ಷ ಬಿಡ್ರಿ. ಪಕ್ಷ ನೋಡ್ರಿ, ಜನ ನಮ್ಗ ಆಶೀರ್ವಾದ ಕೊಟ್ರ ನಾವು ಇರ್ತೀವಿ, ಜನ ನಮ್ಗೆ ತಿರಸ್ಕಾರ ಮಾಡಿದ್ರೆ ಮನೆಗೆ ಹೋಗ್ತೀವಿ. ನಮ್ಮ ಅವಧಿ ಭಗವಂತ ಕೊಟ್ಟಾಗ 6 ಕೋಟಿ ಜನದಾಗ ನಿಮ್ಮನ್ನ ಒಬ್ಬರನ್ನ ಆಯ್ಕೆ ಮಾಡಿ ಕಳ್ಸಿರ್ತಾರ. ಅದು ಪುಣ್ಯದ ಕೆಲಸ. ಅದು ಋಣ ತೀರ್ಸ್ಕೋಬೇಕು ನಾವು. ಅದಕ್ಕೆ ನನ್ನ ವಿನಂತಿ ಏನಂದ್ರೆ, ಸರ್ವ ಪಕ್ಷದ ನಿಯೋಗ ರಾಜ್ಯದ ಜಟಿಲ ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಂಡು ದೇವೇಗೌಡ ಸಾಹೇಬ್ರ ನೇತೃತ್ವ ಇಟ್ಟುಕೊಂಡು, ಕುಮಾರಣ್ಣನ ನೇತೃತ್ವ ಇಟ್ಟುಕೊಂಡು, ಸಿದ್ದರಾಮಯ್ಯ ಅವ್ರ ನೇತೃತ್ವ ವಹಿಸಿ ನಮ್ಮ ರಾಜ್ಯದ ಹಿತಕ್ಕೆ ಹೋಗ್ರಿ. ರಾಜ್ಯದ ಜನತೆ ಒಕ್ಕೋರ್ಲಿಂದ ನಿಮ್ ಬೆಂಬಲ ಕೊಡ್ತದೆ. ಪಕ್ಷ ಭೇದ ಮರೆತೆ ನಿಮ್ ಬೆಂಬಲ ಕೊಡ್ತೀವಿ ನಾವು. ಆ ಕೆಲಸ ಮಾಡ್ರಿ ಅಂತ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ, ಮಾನ್ಯ ಖರ್ಗೆ ಸಾಹೇಬ್ರಲ್ಲಿ ನನ್ನ ವಿನಂತಿ ಇದೆ. ಸಾಕು, ಇಷ್ಟು ವಯಸ್ಸಾಗಿದೆ, ಎಲ್ಲಾನು ಅನುಭವಿಸಿರಿ. ಜನರನ್ನ ನೋಡ್ರಿ. ಈಗ ಜನರ ಹಿತ ಕಾಯಿರಿ, ರಾಜ್ಯದ ಹಿತ ಕಾಯಿರಿ, ಸರ್ವ ಜನಾಂಗದ ಹಿತ ಕಾಯಿರಿ. ಬಿಟ್ಬಿಡ್ರಿ. ಅದನ್ನೆಲ್ಲ ಬಿಟ್ಟು ನಮ್ಗ ಈಗ ಮಾದಾಯಿ ಎಷ್ಟು ವರ್ಷ ಆತ್ರಿ? ನಮ್ ಸೊಬರದ ಮಠ ಅಂತ ಹೇಳಿ ಅವ್ರು ಸನ್ಯಾಸಿನೇ ಆಗಿಬಿಟ್ರು, ಲುಂಗಿ ಸುತ್ತಕೊಂಡೇ ಇದಾರ ಈಗ. ಸೊಬರದ ಮಠ ಅಂತ ಹೇಳಿ ಮಾದಾಯಿ ಹೋರಾಟ ಇಲ್ಲ, ಲಾಠಿ ಚಾರ್ಜ್ ಆತು. ಎಷ್ಟೋ ಜನ ರೈತರು ಹೊಡ್ತಾ ತಿಂದ್ರು. ಇವತ್ತು ಆಗಿದೆ. ನೆಪ ಹೇಳೋದ್ ಬಿಟ್ಟು ನಾವು ಜೋಶಿ ಸಾಹೇಬ್ರಿಗೂ ಹೇಳ್ತೀನಿ, ನಿಮ್ಗೆ ಕೈಯಾಗ ಅಧಿಕಾರ ಐತಿ. ನೀವು ಕೂಡ ಸರ್ವ ಪಕ್ಷದ ನಿಯೋಗ ನಿಮ್ಮ ನೇತೃತ್ವದಲ್ಲಿ ಮಾಡಿಕೊಂಡು ನಮ್ಮ ನದಿ ನೀರಿನ ಸಮಸ್ಯೆ ಬಗೆಹರಿಸಬೇಕು, ಗಡಿ ವಿವಾದ ಬಗೆಹರಿಸಬೇಕು, ಇಲ್ಲೇ ಸಬಲೀಕರಣ ಆಗ್ಬೇಕು. ದೊಡ್ಡ ದೊಡ್ಡ ಇಂಡಸ್ಟ್ರಿ ತಗೊಂಬರ್ರಿ. ಇವತ್ತು ನಿರುದ್ಯೋಗದಿಂದ ಹುಡುಗರು ಏನ್ ಮಾಡ್ತಾ ಇದಾರೆ, ಸಾಯಂಕಾಲ ಆದ್ಮೇಲೆ ಚಾಕು ಚೂರಿ ಸಂಸ್ಕೃತಿಗೆ ಹೋಗಿದ್ದಾರೆ. ಕ್ರೈಮ್ ರೇಟ್ ಜಾಸ್ತಿ ಆಗಿದೆ. ನೀವು ಪತ್ರಿಕಾಗೋಷ್ಠಿ ಎದುರ ಸಲುವಾಗಿ ಮಾಡ್ತಿದ್ರಿ, ಯಾಕೆ ಮಾಡ್ತಾ ಇದ್ದೀರಿ? ಇಂಥದ್ರ ಸಲುವಾಗಿ ಒಂದ್ಸರಿ ಪತ್ರಿಕಾಗೋಷ್ಠಿ ಮಾಡಿ, ನಮ್ಮ ಸಮಸ್ಯೆ ಸಲುವಾಗಿ ಪತ್ರಿಕಾಗೋಷ್ಠಿ ಮಾಡಿ. ಕ್ರೈಮ್ ಕಂಟ್ರೋಲ್ ಆಗಿಲ್ಲ, ಇಲ್ಲೇ ಕ್ರೈಮ್ ಬೆಳೀತಾ ಇದೆ. ನೋಡಿ, ಮೊನ್ನೆ ಒಂದು ಧಾರವಾಡದಲ್ಲಿ ಮರ್ಡರ್ ಆಗಿದೆ. ಹಂಗ ಆಗ್ತಾ ಇದಾವೆ ಸರಣಿಯಾಗಿ. ಅಂದ್ರೆ ಗೃಹ ಇಲಾಖೆ ಸಂಪೂರ್ಣ ತನ್ನ ಕುಸಿದಿದೆ. ಅದಕ್ಕೆ ನಾವು ಹೇಳ್ತೀವಿ, ಇದು ಆದಷ್ಟು ಬೇಗ ರಾಜ್ಯದ ಹಿತ ಕಾಯ್ಬೇಕಂದ್ರೆ ಕೇಂದ್ರಕ್ಕೆ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಲೇಬೇಕು. ಮಾಡಿಲ್ಲ ಅಂದಾಗ ನೀವು ಕೂಡ ನಿಮ್ಮ ಹೋರಾಟಕ್ಕೆ ನಾವು ಬರ್ತೀವಿ. ಅದಕ್ಕೆ ದಯಮಾಡಿ ಇದನ್ನ ಗಮನ ಹರಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. ವೀರಭದ್ರಪ್ಪ ಹಾಲಾರ್ವಿ, ಮಾಜಿ ಶಾಸಕರು. ಮಹಿಳಾ ಬಿಲ್ ವಿರೋಧಿ ಮಾಡಿದ್ದಕ್ಕೆ ನಾವು ಇವತ್ತ ಖಂಡಿಸ್ತಿದ್ದೇವೆ. ಹೆಣ್ಮಕ್ಳಿಗೆ ಬಹಳ ಅನ್ಯಾಯ ಆಗ್ತಿದೆ. ಹೆಣ್ಮಕ್ಳು ಬರೀ ಅಡ್ಗಿ ಮನೆಗೆ ಮೀಸಲಾತಿ ಅಲ್ಲ, 33% ನಮ್ ದೇವೇಗೌಡ ಅಜ್ಜಾರ್ ಇದ್ದಾಗ ಹೆಣ್ಮಕ್ಳಿಗೆ ಕೊಡ್ಸ್ಯಾರ. ಆಮೇಲಿಂದ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಬರೀ ಮಹಿಳೆಯರಿಗೆ 2000 ರೂಪಾಯಿ ಆಸೆ ತೋರಿಸಿ 5 ಗ್ಯಾರಂಟಿ ನೀಡಿ ಹೆಣ್ಮಕ್ಳನ್ನ ಬಹಳ ಇದು ಮಾಡ್ತಿದ್ದಾರೆ.
ಬಸ್ಸಿನಲ್ಲಿ ಬಹಳ ತೊಂದರೆ ಆಗ್ತದೆ. ಅದೇ ಶಾಲಾ ಮಕ್ಕಳಿಗೆ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗ್ತಿತ್ತು. 2,000 ರೂಪಾಯಿ ಹೆಣ್ಮಕ್ಳಿಗೆ ಮೀನಾಮೇಷವಾಗಿ ಕೊಟ್ಟು ಗಂಡನ್ಲಿಂತ್ರನ ಅದನ್ನ ಕಸ್ಕೋತಿದ್ದಾರೆ. ಇಷ್ಟು ಹೇಳಿ ನಾ ಹೇಳ್ಮಾಡ್ತೀನಿ. ಈಗ ಬಸ್ನಲ್ಲಿ ಎಷ್ಟ ನಮ್ಗೆ ಅನ್ಯಾಯ ಮಾಡ್ತಿದ್ದಾರೆ. ಆಮೇಗಿಂದ ಕಂಡಕ್ಟರ್ ನೀವು ಮನ್ಯಾಗಿರದ ಹಿಂಗ ಅಡ್ಡಾಡ್ತೀರಿ ಅಂತ ಹೇಳ್ತಾರ. ನಮ್ಗೆ ಯಾರು ನಮ್ಗ ಫ್ರೀ ಮಾಡಿ ಅಂದಿದ್ದಿಲ್ಲ. ಆಮೇಗಿಂದ 2,000 ರೂಪಾಯಿ ಕೊಡ್ತಾನೆ ಅಂದು ಇಲ್ಲೇ ರೇಟ್ ಜಾಸ್ತಿ ಮಾಡ್ತೀರಿ, ಇಲ್ಲಿ ಕೊಡ್ತೀರಿ, ನಿಮ್ ಮನೆಯಿಂದ ತೆಗೆದು ಕೊಡಂಗಿಲ್ಲ. ಇಲ್ಲಿ ಹೊರಗಿಂದ ಎಷ್ಟು ರೇಟ್ ಏರಿಸ್ತೀರಿ ಎಲ್ಲಾದ್ರಿಂದಾನು ಇಲ್ಲಿ ತೆಗೆದು ಅತ್ತಾಗ ಹಾಕ್ತೀರಿ. ಇಷ್ಟು ಹೇಳಿ ನಾವು